ಅರಸೀಕೆರೆ ತಾಲೂಕು ಕಣ್ಕಟ್ಟೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಭಾರಿ ಅವ್ಯವಹಾರ. ಸಂಘದ ಕಟ್ಟಡ ನಿರ್ಮಾಣದಲ್ಲಿ 3 ಲಕ್ಷ, ಸಾಲ ಕೊಡಲು ಗ್ರಾಹಕರ ಬಳಿ ಲಂಚ, ಸಂಘದ ಮಳಿಗೆ ಬಾಡಿಗೆ ಹಣವನ್ನು ಧ್ವಂಸ ಮಾಡಿರುವ ಆರೋಪಗಳ ಬೆನ್ನಲ್ಲಿ ವಿಲತಾ ರವರು 6 ತಿಂಗಳ ಹಿಂದೆ ಅಮಾನತಾಗಿರುತ್ತಾರೆ. ವಿಲತಾ ಅವರು ಅಮಾನತಾಗಿದ್ದರೂ ಕೂಡ ಅಧ್ಯಕ್ಷ ಕುಟೂರಪ್ಪ ಮತ್ತು ಮೇಲ್ವಿಚಾರಣಾಧಿಕಾರಿ ಓಂಕಾರ ಅವರು ವಿಲತಾ ಅವರೇ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಮುಂದುವರಿಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇದರ ವಿರುದ್ಧ ನಿರ್ದೇಶಕರಾದ ಮಹೇಶ್, ಮಲ್ಲೇಶಪ್ಪ, ರುದ್ರೇಶ್, ಸುಮಿತ್ರಮ್ಮ, ಮಧು ಕೆಆರ್, ಶಿವಕುಮಾರ್ ಸ್ವಾಮಿ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಹಕಾರ ನಿಬಂಧಕರು AR ಇಂದ ಒಂದು ಲೆಟರ್ ತಂದಿದೆ. ಇದು ನ್ಯಾಯಾಲಯದಿಂದ ತಂದಿಲ್ಲ. AR ನಾವು ಲಾಸ್ಟ್ ಮೀಟಿಂಗ್ ಅಲ್ಲಿ ಏನು ರೆಗ್ಯುಲೇಷನ್ ಮಾಡಿದ್ವಿ ಅಂದ್ರೆ, ನೀವು AR ನ್ಯಾಯಾಲಯದಿಂದ ಆದೇಶ ತರಬೇಕು ಅಂತ ರೆಗ್ಯುಲೇಷನ್ ಮಾಡಿದ್ವಿ. ಮೇಡಮ್ ಅವ್ರು ಏನ್ ಮಾಡಿದ್ದಾರೆ, ನ್ಯಾಯಾಲಯದಿಂದ ತಂದಿಲ್ಲ. ಇಲ್ಲ AR ನ್ಯಾಯಾಲಯನೇ ಬೇರೆ, AR ಬೇರೆ, ಅಧಿಕಾರನೇ ಬೇರೆ. ಅವರು ಆ ಕುರ್ಚಿನಲ್ಲಿ ಕೂತ್ಕೊಂಡಾಗ ಅದು ನ್ಯಾಯಾಲಯ. ನಮ್ಮ ಮಾಧ್ಯಮ ಸ್ನೇಹಿತರನ್ನು ಕರೆಸ್ಬಿಟ್ಟು ಈ ವಿಷಯಕ್ಕೆ ನೋಡಿದ್ವಿ. ಅಮಾನತಿರುವ ಶ್ರೀಮಂತರಿಗೆ ಜೀವನಾಧಾರ ಭತ್ಯೆ ನೀಡುವ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಆಯ್ತಾ, ಈ ವಿಷಯಕ್ಕೆ ಏನು ಆದೇಶ ಮಾಡಿದ್ದಾರೆ ಅಂದ್ರೆ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ವಿಲತಾ ಇವರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಗಮ ಕಣಕಟ್ಟೆ ಅರಸೀಕೆರೆ ತಾಲೂಕು ಸಹಕಾರ ಸಂಘದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು 12/3/2025 ಅವರನ್ನು ಅಮಾನತು ಮಾಡಿ ಆದೇಶಿಸಿರುತ್ತಾರೆ. ಸರಿನಾ ಸರ್? ಬಾಡಿ ಅಮಾನತಾಗಿರೋದು AR ಹೇಳಿದ್ದೀರಾ? ಸದರಿ ಅಮಾನತಿನ ಅವಧಿಯು 6 ತಿಂಗಳು ಮೀರಿದ್ದು 6 ತಿಂಗಳ ನಂತರ ಸಂಬಳದ 75% ಜೀವನಾಧಾರ ಭತ್ಯೆಯಾಗಿ ನೀಡಬೇಕೆಂದು ಸಂಘದ ಬೈಲಾದಲ್ಲಿ ಇದೆ. ಓಕೆ, ಒಪ್ಕೋಣ. ಆಯ್ತಾ, ಅದರಂತೆ ಜೀವನಾಧಾರ ಭತ್ಯೆಯನ್ನು ಕೊಡಿಸಬೇಕೆಂದು ಉಲ್ಲೇಖಿತ ಪತ್ರದಲ್ಲಿ ಈ ಕಚೇರಿಯನ್ನು ಕೋರಿರುತ್ತಾರೆ. ಯಾರು? ARಗೆ ಮೇಡಮ್ ಅವರು ಕೋರಿರುತ್ತಾರೆ. ಅದಕ್ಕೆ ಸರ್ ಏನು ಆದೇಶ ಮಾಡಿದ್ದಾರೆ ಅಂದರೆ, ಸಂಘದ ಉಪನಿಯಮ ಸಂಖ್ಯೆ 88/2 ಈ ಅನ್ವಯ ಸಂಬಳದ 75% ಜೀವನಾಧಾರ ಭತ್ಯೆ ನೀಡತಕ್ಕದ್ದು ಎಂದು ಅದರಂತೆ ಕ್ರಮವಿಡಲು ಸೂಚಿಸಿದೆ. ಅವರು ಸಂಬಳ ಕೂಡ ಸೂಚಿಸಿದೆ ಹೊರತು ಸಹಕಾರಿ ಸಂಘಕ್ಕೆ ಎಂಪ್ಲಾಯ್ ಆಗಿ ತಗೊಂಡಿದ್ದು ಯಾವುದೇ ಆದೇಶ ತಂದಿಲ್ಲ. ಇವರು ನಾವು ಬಹುಮತ ಇದೆ, ನಾವು 6 ಜನ ಮತ್ತೆ ಸೂಪರ್ವೈಸರ್ ಸೇರಿ ನಾವು ಸೈನ್ ಹಾಕ್ತೀವಿ, ಅವರು ಸಂಘಕ್ಕೆ ಪರವಾಗಿಲ್ಲ, ಪರವಾಗಿಲ್ಲ, ಲಕ್ಷ ಸಂಬಳ ಕೆಲಸ ಮಾಡ್ತೀವಿ ಅಂತ ಅವರು ಈಗ ಸುಮಾರು ಅವರ ಅವಧಿನಲ್ಲಿದ್ದಾಗ ಅವ್ರನ್ನ ಏನಕ್ಕೆ ಅಮಾನತು ಮಾಡಿದ್ವಿ ಅಂತ ನಾವು ಈ ಮಾಧ್ಯಮದವ್ರ ಮುಖಾಂತರ ಮತ್ತೆ ನಿಮ್ಮ ಗಮನಕ್ಕೆ ನಾವು ತರಕ್ಕೆ ಇಷ್ಟಪಡ್ತೀವಿ. ಅವರ ಅವಧಿಲಿ ಸೆಕ್ರೆಟರಿ ಆದಾಗ ಏನು ಸಿಬ್ಬಂದಿ ಇದ್ದಾರೆ, ಆ ಸಿಬ್ಬಂದಿ 2-3 ವರ್ಷದ PF ಹಣನ ಅವರು ಈ ಖಾತೆಗೆ ಜಮಾ ಮಾಡಿರಲಿಲ್ಲ. ಆ ಹಣನ ಅವರ ಹತ್ರನೇ ಇಟ್ಕೊಂಡಿದ್ರು. ಆ ಒಂದು ಕಾರಣಕ್ಕೆ ನನಗೆ ಹಿಂದಿನ ಬಾಡಿಯಲ್ಲಿ ರಿಪೋರ್ಟು ಸಿಕ್ಕಿರೋ ಅಂತ ವರದಿನ ನಾನು ಹೋದ್ಸಲ ನಾನೇನು ಇಲ್ಲೇನು ಡೈರೆಕ್ಟರ್ ಆಗಿರಲಿಲ್ಲ, ಈ ಸಲ ನಾನು ಡೈರೆಕ್ಟರ್ ಆಗಿದ್ದೀನಿ. PF ಹಣನ ಅವರು ಬ್ಯಾಂಕಿಗೆ ಅಂದರೆ ಎಲ್ಲ ಸಿಬ್ಬಂದಿಗಳನ್ನ ಅಮೌಂಟ್ನ ಕಟ್ಟಿರಲಿಲ್ಲ. ಸೊ ಅದರ ವಿರುದ್ಧ ಹೋದ ಬಾಡಿ ಧ್ವನಿ ಎತ್ತಿದೆ. ಸೊ ಅದಕ್ಕೆ ಯಾವುದೇ ರೀತಿಯಾದ ಉತ್ತರ ನೀಡಿಲ್ಲ. ಈ ಒಂದು ಅಂಶನ ಅವರನ್ನ ಹಿಂಬಡ್ತಿ ಮಾಡೋದಕ್ಕೆ ಇದು ಒಂದು ಮುಖ್ಯ ಕಾರಣ. ಈ ಹಳೆ ಕಟ್ಟಡವನ್ನು ನಾವು ಹೊಸ ಕಟ್ಟಡ ಕಟ್ಟೋದಕ್ಕೆ ಹಳೆ ಬಾಡಿ ಏನು ಮಾಡ್ತು, ಹಳೆ ಕಟ್ಟಡನ ದುರಸ್ತಿ ಮಾಡಿಸ್ತು. ಆ ದುರಸ್ತಿ ಮಾಡಿಸಿದಾಗ ಏನಾಯ್ತು, 2-3 ಲಕ್ಷ ರು ಹಣ ಈ ಮೇಡಮ್ ಅವರು ಅಂದರೆ ಲತಾ ಅವರು ಈ ಹರಾಜು ಮಾಡಿದ್ರು. ಹಳೆ ಕಟ್ಟಡದ ಕಿಟಕಿ, ಬಾಗಿಲು, ಕದ ಇದನ್ನೆಲ್ಲ ಹರಾಜು ಮಾಡಿದ್ದನ್ನ ಸಂಘಕ್ಕೆ ಜಮಾ ಮಾಡಿಲ್ಲ. ಆ ಜಮಾ ಏನಾದರೂ ಮಾಡಿದರೆ, ಈಗ ಪ್ರೆಸೆಂಟ್ ಕಾರ್ಯದರ್ಶಿ ಇದ್ದಾರೆ, ಅದೆಲ್ಲರೂ ಲೆಕ್ಕದಲ್ಲಿ ಬಂದಿದೆಯೋ ಇವಾಗ ಕೇಳಿ. ಕಾರ್ಯದರ್ಶಿಗಳೇನಾದ್ರು ಬಂದಿದೆಯಾ ಲೆಕ್ಕದಲ್ಲಿ? ಅದು ಇಲ್ಲ. ಆ ಅಮೌಂಟು ಇಲ್ಲ, ಸಂಘಕ್ಕಿಲ್ಲ. 2-3 ಲಕ್ಷ ರೂಪಾಯಿ ಹಣ ಇಲ್ಲ ಸಂಘಕ್ಕೆ. ಆಮೇಲೆ ಹೊಸ ಕಟ್ಟಡ ಮಾಡಲು ದೇಣಿಗೆ ಹಣನ ಸುಮಾರು ರೈತರು ಒಂದು 4-5 ಲಕ್ಷ ರೂಪಾಯಿ ಕೊಟ್ಟಿದ್ವಿ. ಸಂಘದ ಒಂದು ಇದನ್ನ ಹಾಕ್ಬಿಟ್ಟು 4-5 ಲಕ್ಷ ರೂಪಾಯಿನ ದೇಣಿಗೆ ಕೊಟ್ಟಿದ್ವಿ. ಸೊ ಆ ಹಣ ಕೂಡ ಸಂಘಕ್ಕೆ ಜಮಾ ಆಗಿಲ್ಲ. ಮಾಧ್ಯಮ ಮಿತ್ರ ನಾನು ಹೇಳ್ತಾ ಇದ್ದೀನಿ ಮೂಲಕ, ಆ ಹಣ ಕೂಡ ಜಮಾ ಆಗಿಲ್ಲ. ಆ ಹಣ ಏನಾದರೂ ಜಮಾ ಆಗಿದ್ರೆ ಈಗಲೇ ಸೆಕ್ರೆಟರಿಗಳಿದ್ದಾರೆ, ಅದನ್ನು ತೋರಿಸ್ತಿರ್ಬೇಕಾದ್ರೆ ಸುಮಾರು ಅದು ಒಂದು 4-5 ಲಕ್ಷ ರೂಪಾಯಿ ಸಂಘಕ್ಕೆ ಅನ್ಯಾಯ ಆಗಿದೆ. ಆಯ್ತಾ? ಇನ್ನೊಂದು, KCC ಸಾಲ ಹೆಚ್ಚುವರಿ ಮತ್ತು ಎನ್ಹಾನ್ಸ್ಮೆಂಟ್ ಮತ್ತು ಹೆಚ್ಚುವರಿನಲ್ಲಿ ರೈತರಿಂದ ಹೆಚ್ಚಿನ ಒಂದು 3-4-5% ಹಣ ತೆಗೆದುಕೊಂಡಿದ್ದಾರೆ ಅಂತ ತುಂಬ ಜನ ರೈತರು ಹಿಂದಿನ ಬಾಡಿಗೆ ಕಂಪ್ಲೇಂಟ್ ಮಾಡಿದ್ರಂತೆ.
ಸೊ ಅದ್ರ ವಿರುದ್ಧನೂ ಕೂಡ ಅವರು ಯಾವುದೇ ರೀತಿಯಾದ ರೆಸ್ಪಾನ್ಸ್ ಮಾಡಿಲ್ಲ. ಆ ಒಂದು ಅಂಶನ ಇಟ್ಕೊಂಡು ಅವ್ರನ್ನ ಹಿಂಬಡ್ತಿ ಮಾಡಿದ್ದಾರೆ. ಆಮೇಲೆ ಹೊಸ ಕಟ್ಟಡ 29 ಲಕ್ಷ ನಬಾರ್ಡಿಂದ ಮಂಜೂರಾಗುತ್ತೆ ನಮ್ಮ ಕಣಕಟ್ಟೆ BACCSಗೆ. ಆ ಮಂಜೂರಾದ ಹಣದಲ್ಲಿ 50,000 ರೂಗಳನ್ನು ಮೇಡಮ್ ಅವ್ರು ಏನು ಹೇಳಿದ್ರಂತೆ, ಓಂಕಾರ ಮೂರ್ತಿ ಅವರಿಗೆ ಅವರು ನಬಾರ್ಡಿಂದ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿರೋದಕ್ಕೆ 50,000 ರೂಗಳನ್ನು ನಾನು ಕೊಟ್ಟಿದ್ದೇನೆ ಅಂತ ಲೋಕಾಯುಕ್ತರಿಗೆ ಬಂದಿದ್ದೀರಾ, ನೀವೇ ಬಂದಿದ್ದೀರಾ? ಲೋಕಾಯುಕ್ತ ಆಫೀಸಲ್ಲಿ ಕೇಸ್ ಇದೆ ಸರ್. ನಾನೀಗ ಮಾಧ್ಯಮದ ಮುಂದೆ ಹೇಳ್ಕೊಂತಾ ಇರೋದು ಲತಾ ಅವರನ್ನ ಅಮಾನತು ಮಾಡೋದಕ್ಕೆ ಕಾರಣ ಏನು ಅಂತ ಹಿಂದಿನ ಮಾಡಿ ನಮಗೆ ವರದಿ ಸಲ್ಲಿಸಿದೆ. ಯಾಕೆಂದ್ರೆ ನಮಗೆ ನಾವು ರೈತ ಸಂಘದ ಪರವಾಗಿರೋದ ಹೊರತು ನಾವೇನು ಲತಾ ಅವರ ವಿರೋಧವಾಗಿಲ್ಲ, ನಮ್ಮ ವಿರೋಧವಾಗಿಲ್ಲ, ಅಧ್ಯಕ್ಷ ವಿರೋಧವಾಗಿ. ನಮಗೆ ಸಂಘ ಉಳಿಬೇಕು. ಇಲ್ಲಿ ಬೇಕಾಗಿರೋದು ರೈತರ ದುಡ್ಡು. ಒಂದೊಂದು ಗೊಬ್ಬರ ತಗೊಳಕ್ಕೂ 1 ಗಂಟೆ 2 ಗಂಟೆ ನಿಂತ್ಕೊಂಡು 300 ರೂಪಾಯಿ ಹೊಂಚ್ಕೊಂಡು ಕಷ್ಟಪಟ್ಟು ಹೋಗ್ತಾರೆ. ಇಲ್ಲಿ ಅಧ್ಯಕ್ಷರ ಮಾತು ಮುಗಿಸಿದ್ಮೇಲೆ ಮಾತಾಡಿ ಆಯ್ತಾ. ಆ ಒಂದು ವಿಚಾರವಾಗಿಟ್ಕೊಂಡು ಕೂಡ ಲತಾ ಅವರನ್ನು ಹಿಂಬಡ್ತಿ ಮಾಡಿದ್ದೀವಿ. ಆ ವಿಚಾರವಾಗಿ AR ಕೋರ್ಟಲ್ಲಿ ಕೇಸ್ ಇದೆ, ಮತ್ತು ಹೈಕೋರ್ಟಲ್ಲಿ ಕೂಡ ಕೇಸ್ ಇದೆ. ಸುಮಾರು 6 ಕೇಸ್ಗಳು ಹಾಕ್ಕೊಂಡಿದ್ದಾರೆ ಇದುವರೆಗೂ. ಅದರಲ್ಲಿ 4 ಕೇಸ್ಗಳು ಆಡಳಿತ ಮಂಡಳಿಯ ಪರವಾಗಿದೆ, ಇನ್ನೂ 2 ಕೇಸ್ಗಳು ಕೇಸ್ ನಡೀತಾ ಇದೆ. ಆ ವರದಿ ಬರೋ ತನಕನಾದರೂ ನಾವು ವೆಯ್ಟ್ ಮಾಡಿ ಅಂತ ಹೇಳಿದರೆ ಈ ಬಾಡಿ ಅದನ್ನು ಕೇಳ್ತಾ ಇಲ್ಲ. ಸೊ ಇನ್ನೊಂದು ಅಂಶ ಏನಂದರೆ, ನೀಲಮ್ಮ ಗುರುರಾಜ್ ಅನ್ನೋರು 50,000 ರೂಪಾಯಿ ಕಟ್ಟಡಕ್ಕೆ ಮಳಿಗೆ ನಂಬರ್ 2 3 ಇರಬೇಕು, 50,000 ರೂಪಾಯಿನ ಕಟ್ಟಡಕ್ಕೆ ಅಡ್ವಾನ್ಸ್ ಆಗಿ ಕಟ್ಟಿರ್ತಾರೆ. ಸೊ ಅಡ್ವಾನ್ಸ್ ಆಗಿ ಕಟ್ಟಿದಾಗ ಒಂದು ಬ್ಯಾಂಕಿಗೆ ಒಂದು ಬ್ಯಾಂಕ್ ಕಾಪಿ ಇರುತ್ತೆ, ಇನ್ನೊಂದು ಕಸ್ಟಮರ್ ಕಾಪಿ ಇರುತ್ತೆ. ಸೊ ಕಸ್ಟಮರ್ ಕಾಪಿ ಬಂದ್ಬಿಟ್ಟು ಕಸ್ಟಮರ್ ಹತ್ರ 50,000 ರೂಪಾಯಿಂದ ಹಣ ಇದೆ. ಸೊ ಬ್ಯಾಂಕ್ ಕಾಪಿ ಇಲ್ಲ, ಮತ್ತೆ ಬ್ಯಾಂಕಿಗೆ ಕೂಡ ಜಮಾ ಕೂಡ ಆಗಿಲ್ಲ. ಇಲ್ಲೇ ಮಾನ್ಯ ಕಾರ್ಯದರ್ಶಿಗಳಿದ್ದಾರೆ, ಅವ್ರನ್ನ ಕೇಳಿ ಜಮಾ ಆಗಿದೆಯಾ ಕಾರ್ಯದರ್ಶಿಗಳ 50,000 ರೂಪಾಯಿ? ಹೇಳಿ ಬಾಯ್ಬಿಟ್ಟೇಳ್ರಿ, ಜಮಾ ಆಗಿಲ್ಲ ಅಲ್ವಾ? ಇದು ಒಂದು ಅಂಶ. ಅವರನ್ನು ನಾವು ಹಿಂಬಡ್ತಿ ಮಾಡೋದಕ್ಕೆ ಇದು ಒಂದು ಅಂಶ ಕಾರಣ. ಮತ್ತೆ ಹೊಸ ಕಟ್ಟಡಕ್ಕೆ ಸಂಬಂಧಿಸಿದಂತೆ ನಿರ್ಮಾಣ ನಮಗೆ ಎಷ್ಟು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ, ಹಳೆ ಬಾಡಿಗೆ ಕೊಟ್ಟಿದ್ದಾರಂತೆ. ನಾನೇ ಹೊಸ ನಿರ್ದೇಶಕ ಸುಮಾರು 38 ಲಕ್ಷ ಅವರು ಲೆಕ್ಕ ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಸಾಕ್ಷಿ ಸಮೇತ ಇದೆ. 38 ಲಕ್ಷ ರೂಪಾಯಿದ ಆಡಳಿತ ಮಂಡಳಿಗೆ ಕೊಟ್ಟಿದ್ದಾರೆ. ಅವರು ಸುಮಾರು 48 ಲಕ್ಷ ರೂಪಾಯಿಗೆ ಆಡಿಟ್ ಮಾಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿನೂ ಇದೆ. ಅಲ್ಲಿ ಸುಮಾರು 7 ರಿಂದ 8 ಲಕ್ಷ ರೂಪಾಯಿ ಸೊಸೈಟಿಗೆ ಮಿಸ್ಯೂಸ್ ಆಗಿದೆ. ಈ ಒಂದು ಕಾರಣಕ್ಕೂ ಕೂಡ ಅವರು ಹಿಂಬಡ್ತಿನ ಮಾಡೋದಕ್ಕೆ ಇದು ಒಂದು ಕಾರಣ. 2024-25ನೇ ಸಾಲಿನಲ್ಲಿ ಸಂಘದ ಹಣವನ್ನು 1.5 ವರ್ಷಗಳ ಕಾಲ 4,17,600 ರೂಗಳನ್ನು ಲತಾ ಮತ್ತೆ ಪ್ರತಾಪ್ ಅವರು ಸೇರಿ ಮಿಸ್ಯೂಸ್ ಮಾಡಿದ್ರು. ಅದು ಆಡಿಟ್ ವರದಿಯಲ್ಲಿ ಬರಲು ಬಾಕಿನಲ್ಲಿ ಬಂತು. ಇದೇ ಮಂಡಳಿಯವರೆಲ್ಲ ಸೇರಿ ಅದನ್ನು ಚರ್ಚೆ ಕೂಡ ತಗೊಂಬರ್ದೇ ಇದೇ SBI ಖಾತೆಗೆ ಜಮಾ ಮಾಡಿಸಿದ್ದಾರೆ ಗೊತ್ತಿಲ್ಲದೆ. ಅದು ಕೂಡ ಮಾಹಿತಿ ಕೂಡ ನಾನು ತಗೊಂಡಿದ್ದೀನಿ. ನಮ್ಮ ಹತ್ರ ಬೇಕಾದರೆ ಇದೆ, ನಮ್ಮ ಹತ್ರ ಮಾಹಿತಿ. ಯಾವ ಟೈಮಲ್ಲಿ ಹಣ ಮಿಸ್ಯೂಸ್ ಆಯಿತು, ಯಾವಾಗ ಜಮಾ ಮಾಡಿದ್ದಾರೆ, ಪ್ರತಾಪ್ ಅವರು ಎಷ್ಟು ಜಮಾ ಮಾಡಿದ್ದಾರೆ, ಲತಾ ಅವರು ಎಷ್ಟು ಜಮಾ ಮಾಡಿದ್ದಾರೆ ಸೊಸೈಟಿಗೆ ಅಂತ ಇದೆ. ಅದನ್ನು ನಾವು ಕಂಡಿಡಿದು ಹೇಳಿಲ್ಲ ಅಂದರೆ ಆ 4,17,600 ರೂಪಾಯಿ ಕೂಡ ಸಂಘಕ್ಕೆ ಲಾಸ್ ಆಗ್ತಿತ್ತು. ಈ ಒಂದು ಅಂಶವನ್ನು ಇಟ್ಕೊಂಡು ನಾವು ಹಿಂದಿನ ಬಾಡಿಯವರನ್ನ ಅಮಾನತು ಮಾಡಿದ್ವಿ. ಇನ್ನೊಂದು ಅಂಶ ಅಂದರೆ, ಸಂಘಕ್ಕೆ 8 ಲಕ್ಷ ರೂಪಾಯಿ ದುಡ್ಡನ್ನ SBI ಬ್ಯಾಂಕಿಗೆ ಜಮಾ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ತೋರಿಸಿದ್ರು. ಯಾವುದು ಲತಾ ಅವರು 8 ಲಕ್ಷ ರು ಹಣನ SBI ಖಾತೆಗೆ ಜಮಾ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಖರ್ಚು ಹಾಕ್ಕೊಂಡಿದ್ರು ನಮ್ಮ ಬ್ಯಾಂಕಲ್ಲಿ. ಸೊ ನಾವು SBI ಬ್ಯಾಂಕಲ್ಲಿ ಆ ಖರ್ಚಾಗಿರ್ತಕ್ಕಂಥ ಹಣ 8 ಲಕ್ಷನ ಹೋಗಿ ತೆಗೆದು ನೋಡಿದ್ರೆ SBI ಖಾತೆಗೆ ಜಮಾ ಆಗಿರಲಿಲ್ಲ. ಆ ಜಮಾ ಆಗಿದ್ದಿರೋ ಅಮೌಂಟನ್ನ ಈ ಸರ್ ಮೇಲ್ವಿಚಾರಕರು ಓಂಕಾರ ಮೂರ್ತಿ ಅವ್ರಿಗೆ ತಿಳಿಸಿದಾಗ ಅವರು ಬಂದ್ಬಿಟ್ಟು, ಸರ್ ನಾನು ಅವ್ರಿಗೆ ಸಾಲ ಕೊಟ್ಟಿದ್ದೆ, ಇವ್ರಿಗೆ ಸಾಲ ಕೊಟ್ಟಿದ್ದೆ, ರಂಗಣ್ಣಗೆ ಸಾಲ ಕೊಟ್ಟಿದ್ದೆ, ಬೊಮ್ಮಣ್ಣಂಗೆ ಸಾಲ ಕೊಟ್ಟಿದ್ದೆ ಅಂತ ಅಂದ್ಬಿಟ್ಟು 8 ಲಕ್ಷ ರೂಪಾಯಿಗಳ ಸಾಲನ ಅವಾಗ ವೋಚರ್ನ ಕ್ರಿಯೇಟ್ ಮಾಡಿ 8 ಲಕ್ಷ ಸಾಲನ ಮ್ಯಾಚ್ ಮಾಡಿದ್ರು. ಇದು ಸತ್ಯ. ಇಲ್ಲೇ ಓಂಕಾರ ಮೂರ್ತಿ ಸರ್ ಇದ್ದಾರೆ, ಬೇಕಾದ್ರೆ ಕೇಳಿ ನೋಡಿ. ನಾವು ಎಲ್ಲಿ ನಿಂತ್ಕೊಂಡು ಬೇಕಾದ್ರೂ ಹೇಳೋದಕ್ಕೆ ರೆಡಿ ಇದ್ದೀವಿ. ಅದಕ್ಕೆ ದಾಖಲಾತಿ ಕೂಡ ಇದೆ. ಅವತ್ತು ಇವರು ಬಂದು ಮೀಟಿಂಗ್ ಮಾಡಿ ಆ 8 ಲಕ್ಷ ರೂಪಾಯಿ ಸಾಲಗಳಿಗೆ ಅವತ್ತಿನ ಡೇಟಾಗಿ ಹೊಸದಾಗಿ ಖರ್ಚು ಹಾಕಿದ್ರು. 1 ಲಕ್ಷ ಸಾಲ, ಒಬ್ಬರಿಗೆ 50 ಅವ್ರಿಗೆ ಬೇಕಾದವ್ರಿಗೆ ಸಾಲ ಕೊಟ್ಟು ಆ 8 ಲಕ್ಷ ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥ ಹಣನ ಬ್ಯಾಂಕಿಗೆ ಜಮಾ ತೋರಿಸಿದ್ರು. ಈ ಒಂದು ಉದ್ದೇಶ ಇಟ್ಕೊಂಡು ಹಳೆ ಬಾಡಿ ಇವರನ್ನ ಅಮಾನತು ಮಾಡಿದ್ರು. ಅಷ್ಟಲ್ಲದೆ ಅದೇ 2021-23ರಲ್ಲಿ 2021-23ರಲ್ಲಿ ಸಂಘದ ಆಡಳಿತ ಮಂಡಳಿಗೆ ಹೊಸ ಬಿಲ್ಡಿಂಗ್ ಕಟ್ಟಡದ್ದು 3,00,000
ಅಲ್ಲ 35,26,311 ರೂಪಾಯಿ ಖರ್ಚು ತೋರಿಸಿದ್ದಾರೆ. ಬಟ್ ಅದೇ ಲತಾ ಮೇಡಮು ಆ ವರ್ಷದಲ್ಲಿ 2023-24ರಲ್ಲಿ ಆಡಿಟ್ ವರದಿಯಲ್ಲಿ ಸುಮಾರು 45 ಲಕ್ಷಕ್ಕಿಂತ ಮೇಲೆ ಹೆಚ್ಚಿನ ಹಣವನ್ನು ಅವರು ನಾವು ಕಟ್ಟಡಕ್ಕೆ ಉಪಯೋಗಿಸ್ಕೊಂಡಿದ್ದೀವಿ ಅಂತ ತೋರಿಸಿದ್ದಾರೆ. ಅದಾದರೂ ಕೂಡ ನಾವು ಬಾಡಿ ಕೇಳಿದೆ, ಸರಿ ಆಯ್ತು ಉಪಯೋಗಿಸ್ಕೊಂಡಿದ್ದೆ, ಆದರೆ ಅದಕ್ಕೆ ಸಂಬಂಧಪಟ್ಟಿದ್ದ ವೋಚರ್ಗಳು ಕೊಡಮ್ಮ, ಬಿಲ್ಗಳು ಕೊಡಮ್ಮ ಅಂತ ಕೇಳಿದರೆ ನಿರಾಕರಿಸಿದ್ದಾರೆ. ಆಮೇಲೆ ಆಡಳಿತ ಮಂಡಳಿಯ ನಿರ್ಣಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ. ಈ ಎಲ್ಲ ಕೆಲಸ ಮಾಡಬೇಕು ಅಂದರೆ ಆಡಳಿತ ಮಂಡಳಿಯ ವಿರುದ್ಧವಾಗಿ ಕೆಲಸ ಮಾಡಬೇಕು. ಗೋದಾಮು ನಿರ್ಮಾಣ ಕಟ್ಟಡ ಸಮಿತಿ ರಚನೆ ಸಭೆಯಲ್ಲಿ ನಿರ್ಣಯ ಕೆಲಸ ಅಂದರೆ ಈ ಗೋದಾಮು ಮಾಡಬೇಕು ಅಂದರೆ ಒಂದು ಸಮಿತಿ ಮಾಡ್ಕೋಬೇಕು. ಸಮಿತಿ ಮಾಡ್ಕೊಂಡಿದ್ದಾರೆ, ಆ ಮೀಟಿಂಗೇ ಮಾಡಿಲ್ಲ, ಸಭೆನೂ ಕರೆದಿಲ್ಲ. ಸೊ ಅವರೇ ಎಲ್ಲ ಕಟ್ಟಡಗಳನ್ನು ವ್ಯವಸ್ಥೆ ದುಡ್ಡು ಕೊಡೋದೇ ಆಗಲಿ ಎಲ್ಲ ಅವರೇ ಸಂಪೂರ್ಣ ಜವಾಬ್ದಾರಿ ತಗೊಂಡು ಲತಾ ಅವರೇ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಅಧ್ಯಕ್ಷ ಏನು ಹೇಳ್ತಾರೆ, ಹಿಂದಿನ ಅಧ್ಯಕ್ಷರು ಈಗ ಯಾವುದೇ ಒಂದು ಸಂಘದ ಕಾರ್ಯದರ್ಶಿ ಆದ್ರೂ ಸಂಪೂರ್ಣ ಹಣಕಾಸಿನ ಜವಾಬ್ದಾರಿ ಬಂದ್ಬಿಟ್ಟು ಸೆಕ್ರೆಟರಿಗೆ ಇರುತ್ತೆ, ಮೇಲ್ವಿಚಾರಕರಿಗೂ ಇರಲ್ಲ, ನಮ್ಮಂಥ ಡೈರೆಕ್ಟರ್ಗಳು ನಾವು ಜಸ್ಟ್ ನಿದರ್ಶನ ನೋಡ್ತೀವಿ, ಏನು ಆಯವ್ಯಯ ನೋಡ್ಕೊಂಡು ಎದ್ದು ಹೋಗ್ತೀವಿ. ಸೊ ಅವರೇನು ಹೇಳ್ತಿದ್ದಾರೆ, ಎಲ್ಲ ದುಡ್ಡನ್ನು ಬಾಡಿನೇ ತಿಂದಿದೆ ಅನ್ನೋ ಆರೋಪ ಮಾಡಿದ್ದಾರೆ. ಹಂಗಾಗಿ ಅದ್ರ ವಿರುದ್ಧನೂ ಕೂಡ ಕ್ರಮ ಕೈಗೊಂಡು ಅವ್ರನ್ನ ಅಮಾನತಿನಲ್ಲಿರ್ತಾರೆ. ಸಂಘಕ್ಕೆ ಸುಮಾರು 1 ವರ್ಷಗಳ ಕಾಲ ಲತಾ ಅವರು ಗೈರು ಹಾಜರು. ಅಟೆಂಡೆನ್ಸ್ ಇದೆ, ಮಾಹಿತಿ ಬೇಕಾದರೆ 1 ವರ್ಷಗಳ ಕಾಲ ವಾರದಲ್ಲಿ 1 ದಿನ ಇಲ್ಲ ತಿಂಗಳಲ್ಲಿ 1 ದಿನ ಮಾತ್ರ ಸಂಘಕ್ಕೆ ಬರ್ತಾ ಇದ್ರು. ಆ ಒಂದು ಉದ್ದೇಶ ಇಟ್ಕೊಂಡು ಕೂಡ ಅವ್ರನ್ನ ನಾವು ಸಂಘದಿಂದ ವಜಾ ಮಾಡಿದ್ದೀವಿ, ಅವ್ರನ್ನ ಸಂಘದಿಂದ ಅವ್ರ ಕೆಲಸದಿಂದ ಅಮಾನತು ಮಾಡಿದ್ದೀವಿ ಅಂತ ಹಿಂದಿನ ಬಾಡಿ ನಮಗೆ ತಿಳಿಸಿದೆ. ಅದಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ದಾಖಲಾತಿಗಳನ್ನು ಕೂಡ ನಮಗೆ ಕೊಟ್ಟಿದೆ. ಬೇಕಾದರೆ ನಾವು ನಿಮ್ಮ ಮಾಧ್ಯಮದ ಮುಂದೆ ಆ ಸಂಘ ದಾಖಲಾತಿಗಳನ್ನು ಕೂಡ ಸಿದ್ಧ ಇದೀವಿ, ಒಂದು ಸೆಟ್ ಜೆರಾಕ್ಸು. ಮತ್ತೆ 8 ರಿಂದ 10 ತಿಂಗಳ ಕಾಲ ಸುಮಾರು 40 ರಿಂದ 50 ಲಕ್ಷ ರು ಸಾಲ ಸರ್ಕಾರದಿಂದ ಬಿಡುಗಡೆ ಆಗಿತ್ತು. ಇದೇ ಲತಾ ಅವರು ಆ ದುಡ್ಡನ್ನು ಮನೆಯಲ್ಲಿ ಇಟ್ಕೊಂಡು ಸುಮಾರು 5 ರಿಂದ 6 ತಿಂಗಳ ಕಾಲ ಆಮೇಲೆ ನಾವು ಕೇಳಿದ ಮೇಲೆ ರೈತರಿಗೆ ಹಂಚಿದ್ದಾರೆ, ಅದು ಕೂಡ ಗಮನಕ್ಕೆ ಬಂದಿದೆ. ಇಷ್ಟೆಲ್ಲ ಅಂಶಗಳನ್ನು ಇಟ್ಕೊಂಡು ಕೂಡ ನಾವು ಲತಾ ಅವ್ರನ್ನ ಅಮಾನತು ಮಾಡಿದ್ದೀವಿ ಅಂತ ನಮಗೆ ದಾಖಲೆಗಳ ಸಮೇತ ಹಿಂದಿನ ಬಾಡಿ ನಮಗೆ ನಾವೀಗ ಸೊಸೈಟಿ ದುಡ್ಡನ್ನು ತಿಂದಿದ್ದಾರೆ ಅಂತ ನಾವೀಗ ಅವ್ರ ವಿರುದ್ಧವಾಗಿ ಹೇಳ್ತಿದ್ದೀವಿ ಹೊರತು ನಮಗೆ ಅವ್ರ ಮೇಲೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ, ಅಧ್ಯಕ್ಷರ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ. ನಮಗೇನು ಅವ್ರು ಬಂದು ಕೆಲಸ ಮಾಡಿ, ಬಟ್ ನಮ್ಮ ಸಂಘಕ್ಕೆ ಬರಬೇಕಾದ ದುಡ್ಡನ್ನು ನ್ಯಾಯಯುತವಾಗಿ ಸಂಘಕ್ಕೆ ತರಿಸ್ಕೊಂಡು ಹೋರಾಟ ಮಾಡಿ ಅವ್ರನ್ನ ಕೆಲಸಕ್ಕೆ ತಗೊಳ್ಳಿ ಮಾನ್ಯ ಅಧ್ಯಕ್ಷರಿಗೆ ಅಂತ ಹೇಳ್ತಾ ಇದ್ವಿ. ಮಾನ್ಯ ಅಧ್ಯಕ್ಷ ಏನು ಹೇಳ್ತಿದ್ದಾರೆ, ನಮಗೆ ಸಂಬಂಧ ಇಲ್ಲ, ಅದು ನೀವು ಹಿಂದಿನ ಬಾಡಿಯವ್ರು ಮಾಡಬೇಕು, ನೀವು ಮಾಡಿಲ್ಲ, ನಾನೇನು ಮಾಡೋಕ್ಕಾಗಲ್ಲ, ನಾನು ಅಸಹಾಯಕ ಅಂತ ಹೇಳ್ತಿದ್ರೆ, ನಾನು ಈ ಮಾಧ್ಯಮದ ಮುಂದೆ ಏನು ಹೇಳ್ತಿದ್ದೀನಿ ಅಂದರೆ, ನಾವೆಲ್ಲರೂ ಕೈ ಜೋಡಿಸ್ತೀವಿ, ನೀವು ಕೈ ಜೋಡಿಸಿ. ಇಂದಿನ ಅಧ್ಯಕ್ಷರು ಕೂಡ ಅಮೌಂಟ್ ತಿಂದಿದ್ರೆ, ಇಂದಿನ ಅಧ್ಯಕ್ಷರು, ಇಂದಿನ ಬಾಡಿ ಮತ್ತೆ ಇಂದಿನ ಯಾರೇ ಅಮೌಂಟ್ ತಿಂದಿದ್ರೆ 1 ರೂಪಾಯಿನ ಸಂಘಕ್ಕೆ ತರಕ್ಕೆ ಹೋರಾಡೋಣ. ಅದಕ್ಕೆ ಅಧ್ಯಕ್ಷ ಏನು ಹೇಳ್ತಾರೆ, ದಯವಿಟ್ಟು ಮಾಧ್ಯಮ ಮಿತ್ರರನ್ನು ತಿಳಿಸಿ. ನಾವು ಓಪನ್ ಇದೀವಿ, ಏನು ಹೇಳಿದ್ರು, ಅಧ್ಯಕ್ಷರು ಏನೋ ಬಡ್ಡಿ ಕಟ್ಟಿಲ್ಲ, ಹಂಗೆ ಜಮಾ ತಗೊಂಡಿದ್ದಾರೆ ಅಂತ ಏನೋ ಒಂದು ಮಾಹಿತಿ ಹೇಳಿ ಜಗಳ ಆಗ್ತಿತ್ತು. ಸರ್, ಯಾರೇ ಆಗಿರಲಿ, ಅಧ್ಯಕ್ಷರಾಗಿರ್ಲಿ, ಯಾರೇ ಆಗಲಿ, ಸಂಘದ ದುಡ್ಡು ತಿಂದಿದಾರಲ್ವಾ, ವಿರುದ್ಧ ಹೋರಾಡೋಣ. ಅಧ್ಯಕ್ಷ ಅದಕ್ಕೆ ಸಹಮತ ನೀಡ್ಬಿಟ್ಟು ಒಂದು ರೆಗ್ಯುಲೇಷನ್ ಮಾಡಲಿ. ಇವತ್ತಿಂದ ಲತಾ ಅವ್ರ ವಿರುದ್ಧನೂ ಕ್ರಮ ತಗೊಳ್ಳೋಣ. 1 ವರ್ಷ ದಾಟಿದೆ. ನೀವ್ ಹೇಳ್ತಿರೋದೇನು, ನಮ್ಮ ಸರ್ಕಾರ ಬಂದಾಗ ಹಿಂದಿನ ಅಧಿಕಾರಿ ಏನೇ ಪ್ರತಿ ಮೀಟಿಂಗ್ ಅಲ್ಲೂ ಹೇಳ್ತಾ ಇದೀವಿ, ಟೈಮ್ ತಾಂಡಿದೆ, ಅದು ನಾವು ಕೂಡ ಅದೇನು ತನಿಖೆ ಬಿಲ್ಡಿಂಗ್ ಇದ್ದೋ ಇದನ್ನ ಅಧ್ಯಕ್ಷ ತನಿಖೆ ಮಾಡಿಸಿ. ಹಿಂದಿನ ಮಹೇಶ್ ಮಾತಾಡಿ, ನೆಕ್ಸ್ಟ್ ಯಾರು ಅಧ್ಯಕ್ಷ ಮಾತಾಡ್ತಾರೆ, ಮಾತಾಡಿ. ಯಾವುದೇ ಸೈನ್ ಯಾವುದು ಆಗ್ತಂಗಿಲ್ಲ, ಎಲ್ಲದಕ್ಕೂ ನಾವು ಸೈನ್ ಅಧ್ಯಕ್ಷ, ನಾವು ಏನ್ ಕೇಳ್ತಾ ಈ ಅಕ್ರಮಗಳ ವಿರುದ್ಧ ನೀವು ಹೋರಾಟ ನಿಂತ್ಕೊಂತೀರ ನಮ್ಮ ಜೊತೆಗೆ ಮಾಡಿ, ರೆಗ್ಯುಲೇಷನ್ ಮಾಡಪ್ಪ. ನೋಡಿ, ಒಪ್ಪೋದಿಲ್ಲ ಸರ್, ಒಪ್ಪೋದಿಲ್ಲ.
ಮೊದಲೇ ಬಿಲ್ಡಿಂಗ್ ಕಡಿಮೆ ದಿವಸದಿಂದ ಹಿಡಿದು ಇವತ್ತಿನ ಡೇಟ್ವರೆಗೆ ಪ್ರತಿಯೊಂದು ತನಿಖೆ ಆಗಬೇಕು. ಅದು ನಮಗೆ ಪ್ರತಿಯೊಂದು ನಾವು ರೆಡಿ ಇದೀವಿ ನಾವು. ನಾವು ready ಇದೀವಿ. ನಾವು ready ಇದೀವಿ. ನಾವು ಆಲೋಚನೆ ನಾವು ನಿಮ್ಗೆ ಹೇಳಕ್ ಇಷ್ಟಪಡ್ತೇವೆ. ನಾವು ಜನರು ರೆಡಿ ಇದೀವಿ. ಈಗ ನೀವು ಮಾತಾಡೋದು ಸುಮ್ಮನೆ ಇದ್ದೀವಿ. ಎಲ್ಲರೂ ಮಾತಾಡಬೇಡಿ. ನಾವು ಮಾತಾಡೋದು ಸುಮ್ಮನೆ ನೋಡಿ ಸರ್, ಹಳೆ ಬಿಲ್ಡಿಂಗ್ ಕಡಿಮೆ ದಿವಸದಿಂದ ಹಿಡಿದು ಇವತ್ತಿನ ಮೀಟಿಂಗ್ವರೆಗೂ ಎಲ್ಲವೂ ತನಿಖೆ ಆಗಬೇಕು. ಯಾವ್ಯಾವುದು ಖರ್ಚಾಗಿದೆ, ಯಾವ್ಯಾವುದು ಭ್ರಷ್ಟಾಚಾರ ಆಗಿದೆ, ದುಡ್ಡಿನ ಮೂಲ ಎಲ್ಲಿಂದ ಬಂದಿದೆ, ಯಾವ್ಯಾವ ದುಡ್ಡನ್ನು ಬಳಸಿದ್ದಾರೆ ಬಿಲ್ಡಿಂಗಿಗೆ, ಅಧ್ಯಕ್ಷ ಎಷ್ಟು ಖರ್ಚು ಮಾಡಿದ್ದಾರೆ, ಕಾರ್ಯದರ್ಶಿ ಎಷ್ಟು ಖರ್ಚು ಮಾಡಿದ್ದಾರೆ, ಯಾವ್ಯಾವ ಸದಸ್ಯರಿಗೆ ವೋಚರ್ ಹಾಕಿದ್ದಾರೆ, ಪ್ರತಿಯೊಂದು ತನಿಖೆ ಆಗಬೇಕು. ಎಲ್ಲವೂ ನಿವೃತ್ತ ಅಧಿಕಾರಿನ ನೇಮಕ ಮಾಡಿ ತನಿಖೆ ಆಗಬೇಕು. ಇದನ್ನು ಯಾರೂ ಬೇಡ, ನಾವು ಯಾರೂ ಬೇಡ. ಯಾಕಂದ್ರೆ ಚಿತ್ರನ ಉಪ್ಪಿಟ್ಟಿಲ್ಲ ಇಲ್ಲಿ ನಮ್ಮದೇ ಸ್ವಂತ ಇದಾವೆ, ನಾವು ಜೀವನ ಮಾಡ್ತಿದ್ದೀವಿ. ಇದರಲ್ಲಿ ಯಾರು ಜೀವನ ಮಾಡಕ್ಕೆ ಬಂದಿಲ್ಲ. ಬಿಲ್ಡಿಂಗ್ ಕಡಿಮೆ ದಿವಸದಿಂದ ಹಿಡಿದು ಪ್ರತಿಯೊಂದು ತನಿಖೆ ಆಗಬೇಕು. ನಾವು ಅವತ್ತಿಂದ ಹೇಳ್ತಾ ನಾವು ಇರೋದು ಅದೇ. ನಿವೃತ್ತ ಅಧಿಕಾರಿನ ನೇಮಕ ಮಾಡಬೇಕು, ತನಿಖೆ ಆಗಬೇಕು. ಯಾರು ದಿನೇಶ್ ತಿಂದಿದ್ರು ಓಕೆ, ಇನ್ನೊಬ್ಬ ತಿಂದಿದ್ರು ಓಕೆ. ಇದರಲ್ಲಿ ಯಾವ ಹಸ್ತಕ್ಷೇಪ ಯಾರು ಮಾಡೋದು ಬೇಡ. ಮಾಡಿ ತನಿಖೆ. ಈಗ ಸಮಾಧಾನವಾಗಿ ಆನ್ಸರ್ ಕೊಡ್ತೀನಿ ಈಗ ಸರ್. ಈಗ ನಾನು ಸರ್ ಈಗ ಸರ್ ಈಗ ನಾನು ಏನು ಹೇಳ್ತೀನಿ ಗೊತ್ತಾ ಸರ್, ಈಗ ಅವರು ಖರ್ಚಾಗಿರೋದು ಬಂದಿಲ್ಲ ಅಂತ ಇದ್ರಲ್ಲಿ ಬರೆಯೋದು ಬೇಡ. ಖರ್ಚಾಗಿರೋದು ಬಂದಿಲ್ಲ ಅಂದ್ರೆ ಬರೀರಿ ಅಲ್ವಾ? ತೋರಿಸಿ ತೋರಿಸ್ರಿ, ಖರ್ಚಾಗಿಲ್ಲ ಅಂದ್ರೆ ತೋರಿಸ್ಲಿ ಸರ್, ತೋರಿಸ್ರಿ. ಬುಕ್ಕಲ್ಲಿಲ್ಲ ಅಂದ್ರೆ ತೋರಿಸಿ. ನೋಡಿ ಸರ್, ಕಟ್ಟಡ ನಿರ್ವಹಣೆಯಲ್ಲಿ ಬುಕ್ಕಲ್ಲಿಲ್ಲ ಅದು ಅಂದ್ರೆ ಅದು ಬರೆಯೋದು ಬೇಡ ಸರ್. ಅಲ್ಲಿ ನಾನು ತೋರಿಸ್ಬೇಕಿದ್ರೆ ಸೆಕ್ರೆಟರಿ ತೋರಿಸ್ಬೇಕದ ಸೆಕ್ರೆಟ್ರಿ ಇಲ್ವೇನ್ರಿ ಅದು ಇದೆಯಾ ಇಲ್ವಾ ಹೇಳಿ. ನಾನು ಡಿಸೆಂಬರ್ 2024 ಇತ್ತೀಚಿನ ಚಾರ್ಜ್ ಆಗಿರೋದು ಅವ್ರೇನು ಬಂದಿಲ್ಲ, ಇಟ್ಕೊಟ್ಟಿಲ್ಲ, ಚಾರ್ಜ್ ಕೊಟ್ಟಿಲ್ಲ. ಆ ಉದ್ದೇಶದಿಂದ ಲಭ್ಯ ಇರ್ತಕ್ಕಂಥ ದಾಖಲೆಗಳು ಅಷ್ಟು ಮಾತ್ರ ನಾನು ಹೇಳ್ಬಲ್ಲೆ ಅಷ್ಟೇ. ಇನ್ನೊಂದೆಲ್ಲ ಕೇಳಿದ್ರೆ ನೀವು ಯಾವುದು ಮುಗಿಸಿಲ್ವಾ ಅಂತ ಎಲ್ಲ ಮತ್ತೆ ಮೊಕದ್ದಮೆ ಹಾಕಿ ಪ್ರಶ್ನೆ ಕೇಳ್ತೀನಿ ನಾನು. ಈಗ ವೀಲತಾ ಅವರೇನು ಸಂಘಕ್ಕೆ ನನ್ನನ್ನು ಕೆಲ್ಸಕ್ಕೆ ತಾಳಿ ಅಂತ ಏನೋ ಅವರೇ ನನಗೆ ಯಾವುದೇ ಇಲಾಖೆಯಿಂದರಾಗಲಿ ವೈಯಕ್ತಿಕವಾಗಿ ಏನೋ ಅರ್ಜಿ ಕೊಟ್ಟಿಲ್ಲ. ಅವರು ಕೊಟ್ಟಿರ್ತಕ್ಕಂಥದ್ದು ವಿಷಯ ಹೇಳ್ತಾ ಇದ್ದೀನಿ, ನನಗೆ ಸಂಬಳ ಕೊಡಿ ಜೀವನ ಮಾಡೋದಕ್ಕೆ, ನನ್ನನ್ನು ಅಮಾನತಲ್ಲಿ ಇಟ್ಟಿದ್ದೀರಾ, ಅದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಅಲ್ಲಿವರೆಗೂ ನನಗೆ ಜೀವನ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ, ಸಂಬಳ ಕೊಡಿ ಅಂತ ಮಾತ್ರ ನೀವು ನಿರ್ಣಯ ಏನು ತಗೊಂತಿದ್ದೀರಾ ಅಂದ್ರೆ ಅವರಿಗೆ ಸಂಬಳ ಕೊಡೋದು ಬೇಡ, ಅವ್ರಿಗೆ ಸಂಬಳನೇ ಕೊಡೋದು ಬೇಡ. ಎಷ್ಟೇ ತಪ್ಪು ಮಾಡಿದ್ರು ಅದು ಆಮೇಲೆ ಪರಿಶೀಲನೆ ಆಗಿ ಅವ್ರನ್ನ ಕೆಲಸಕ್ಕೆ ಕೆಲಸಕ್ಕೆ ತಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಕೆಲಸಕ್ಕೆ ತಗೊಂತ ಇಲ್ಲ. ಹಂಗಾದ್ರೆ ನೀವು ಅವ್ರು ಏನೇ ತಪ್ಪು ಮಾಡಿದ್ರು ಅವ್ರನ್ನ ಅವ್ರೇನು ಕೆಲಸಕ್ಕೆ ತಗೊಳ್ರಿ ಅಂತ ಏನು ಹೇಳಿಲ್ಲ. ಇವರೇ ಅಧ್ಯಕ್ಷರು ಮಾನ್ಯ ಅರ್ಜಿನೂ ಕೂಡ ಅವ್ರಿಗೆ ಏನು ನಿಮಗೆ ನೀವು ತಗೊಂಡ್ ವೈಯಕ್ತಿಕವಾಗಿ ತಗೊಂತ ಇದ್ದಾರೆ ಹೇಳಿ ಅಷ್ಟೇ. ವೈಯಕ್ತಿಕವಾಗಿ ತಗೊಂತ ಸ್ವಾಮಿ ರೈತ ಕೆಲಸ ಅಷ್ಟೇ, ವೈಯಕ್ತಿಕವಾಗಿ ತಗೊಂತ ಇದ್ದಾರೆ.
ಈಗ ನಾವು ಸಮಾಜಮುಖಿ ಸೊಸೈಟಿ ಪರ ಕೆಲಸ ಮಾಡೋದೇ ಆದರೆ ಆ ಎಮ್ಮನ್ನ ಅಮಾನತ್ತಲ್ಲಿ ಇಟ್ಟಿದೀವಲ್ವಾ, ಬೇಡ ಎಲ್ಲರೂ ಸೇರಿ ಸಸ್ಪೆಂಡೇ ಮಾಡಿಬಿಟ್ಟು ಇನ್ನೊಬ್ರು ಎಂಪ್ಲಾಯಿನ ಕೆಲ್ಸಕ್ಕೆ ತಗೊಂಡ್ಬಿಟ್ಟು ನಮ್ಮ ಅಭಿಪ್ರಾಯ ಹೇಳಿದ್ದು ನಾನು ಅಷ್ಟೇ. ಪಕ್ಷ ಭೇದ ಯಾವುದೂ ಇರಲ್ಲ, ಎಲ್ಲರೂ ಒಂದೇ ರೈತರು. ನಾವು 4-5 ಊರಿಂದ ಎಲೆಕ್ಷನಲ್ಲಿ ಗೆದ್ದು ಓಟ್ ಹಾಕಿದ್ರೆ ಗೆದ್ದಿರ್ತೀವಿ. ಇವ್ರು ಏನು ಮಾಡಿದ್ದಾರೆ ಅಂದರೆ ಲೋನ್ ಕೊಡ್ಬೇಕಾದ್ರೆ ಅಧ್ಯಕ್ಷರ ಗಮನಕ್ಕೂ ತಂದಿದ್ದಾರೆ. ಒಂದೇ ಮನೆಗೆ 3 ಲಕ್ಷ ಕೊಟ್ಟಿದ್ದಾರೆ. ಉದಾಹರಣೆಗೆ ಸೋಮಶೆಟ್ಟಿಯಲ್ಲಿ ಸ್ವಾಮಿ ಮನೆಗೆ ಅಪ್ಪಗೆ ಮಗ್ಗೆ 3 ಜನಕ್ಕೆ 1 ಲಕ್ಷ ಕೊಟ್ಟಿದ್ದಾರೆ. ಇನ್ನು ನಮ್ಮೂರಲ್ಲಿ ಇಬ್ಬರಿಗೆ 1.5 ಲಕ್ಷ ಕೊಟ್ಟಿದ್ದಾರೆ. ಒಬ್ಬಗೆ ಇವ್ರಿಗೆ ಬೇಕಾದ್ರೆ ಕೊಟ್ಬಿಟ್ಟು ಇನ್ನು ಬಾಕಿಯರಿಗೆ 10,000 20,000 ಹಾಕಿದ್ದಾರೆ. ತಾರತಮ್ಯ ಮಾಡಬೇಡಿ, ರೈತರು ಎಲ್ಲರೂ ಒಂದೇ. ಯಾವುದೇ ಪಕ್ಷದಲ್ಲಿರಲಿ, ಅವರು ಕಾಂಗ್ರೆಸ್ನಲ್ಲಿರಲಿ, JDS ಇರಲಿ, BJP ಇರಲಿ, ಪಕ್ಷ ದಯಮಾಡಿ ತರಬೇಡಿ. ದಯಮಾಡಿ ಎಲ್ಲರಿಗೂ ಒಂದೇ ರೀತಿಯ ದುಡ್ಡು ಏನು ಬರ್ತದೆ